ಹಾಯ್ ಹಲೋ ನಮಸ್ಕಾರ ಫ್ರೆಂಡ್, ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ಇವತ್ತು ಹೋಟೆಲ್ ಸ್ಟೈಲ್ನಲ್ಲಿ ದೋಸೆ ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡ್ರಿ. ಹೋಟೆಲ್ನಾಗ ಯಾವ ಥರ ಹೊಂಬಣ್ಣ ಬರುವಂಗೆ ದೋಸೆ ಮಾಡ್ತಾರೋ ಅದೇ ಥರ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡ್ರಿ. ಅದ್ರಾಗ ಏನೇನು ಸೀಕ್ರೆಟ್ ವಸ್ತುಗಳು ಹಾಕಿ ಅಷ್ಟು ಮಸ್ತನಾಗ ದೋಸೆ ಮಾಡ್ತಾರಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡ್ರಿ. ಕಲರ್ಫುಲ್ ಬರ್ತಾವ್ರಿ ದೋಸೆ, ಮತ್ತು ಹಿಟ್ಟು ಕೂಡ ಯಾವ ಥರ ಉಬ್ಬಿ ಬರ್ತದೆ ಅಂಥೇಳಿ ತೋರಿಸ್ತೀನಿ ನೋಡ್ರಿ. ಎಷ್ಟು ಮಸ್ತಿನಾಗ ಉಬ್ಬಿ ಬರ್ತದೆ ನೋಡುವಂತೀರಿ. ಇಲ್ಲಿ ನೋಡ್ರಿ, ಅದನ್ನು ಹೆಂಗೆ ಮಾಡ್ಬೇಕಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡ್ರಿ. ಮೊದಲು 3 ಕಪ್ಪು ಅಕ್ಕಿ ತೊಗೊಂಡಿನಿ ರೀ. ಈ ಕಪ್ಲಿಂತ 3 ಕಪ್ ಅಕ್ಕಿ ರೀ. ಆಮೇಲೆ 1 ಕಪ್ಪು ಉದ್ದಿನಬೇಳೆ ರೀ, ಮತ್ತು 1 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳು ರೀ. ಅವಿಷ್ಟು ಹಾಕೊಂಡು ಇವು ತೊಳ್ಕೊತೀನಿ ನೋಡ್ರಿ. 1-2-3 ಸರಿ ತೊಳ್ಕೊಂಡೀನಿ ರೀ. ತೊಳೆದು ಮತ್ತು ನೀರು ಹಾಕೊಂಡು ಬಂದೀನಿ ರೀ. ಅದ್ರಾಗ ಒಂದು ಸ್ವಲ್ಪ ಸಾಬುದಾಣಿ ಹಾಕೊಲತ್ತೀನಿ ನೋಡ್ರಿ. ಸಾಬುದಾಣಿ ಹಾಕ್ಕೋಬೇಕು ರೀ. ಹಿಟ್ಟು ಚಲೋ ಆಗ್ತದೆ ರೀ, ಮತ್ತು ಜಿಗಿ ಕೂಡ ಮಸ್ತಿನಾಗಿರ್ತದೆ ರೀ. ದೋಸೆ ಹರಿಯೋದು ಅದು ಮಾಡೋದು ಏನಾಗಲ್ಲ ರೀ, ಚಂದ ಬರ್ತಾವೆ ರೀ. ಸಾಬುದಾಣಿ ಹಾಕ್ಬೇಕು ರೀ. 1 ಟೀ ಸ್ಪೂನ್ ಆಗುವಷ್ಟು ಹಾಕಿ ನೋಡ್ರಿ ಸಾಬುದಾಣಿ. ಆಮೇಲೆ ಇವು ಒಂದು 6 ಗಂಟೆ ನೆನೆಯಕ್ಕೆ ಬಿಡ್ತೀನಿ ನೋಡ್ರಿ. ಆಮೇಲೆ ನೆಂದವು ನೋಡ್ರಿ 6 ಗಂಟೆ ಆದಮೇಲೆ ಈಗ ಮಿಕ್ಸಿ ಜಾರ್ನಾಗ ಹಾಕೊಲತ್ತೀನಿ ನೋಡ್ರಿ. ಇವು ರುಬ್ಕೊಲತ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ, ಚಂದ ನೆಂದವ್ರಿ. 6 ಗಂಟೆ ಆಯ್ತು ರೀ ನೆನೆಯಿಟ್ಟು. ಥರ ನೆಂದವ್ರಿ. ಇಲ್ಲಿ ನೋಡ್ರಿ, ಹಿಟ್ಟು ನುಣ್ಣಗೆ ರುಬ್ಕೊಂಡೆ ನೋಡ್ರಿ. ಹಿಟ್ಟು ರುಬ್ಕೊಂದಿನಿ ರೀ. ಅಷ್ಟು ಇದೇ ಥರ ರುಬ್ಕೊತೀನಿ ರೀ. ಈ ಹದದಾಗ ರುಬ್ಕೊಬೇಕು ರೀ, ಚಂದ ನುಣ್ಣಗೆ. ಇಲ್ಲಿ ನೋಡ್ರಿ, ರುಬ್ಬಿ ರಾತ್ರಿ ಎಲ್ಲ ಇಟ್ಟಿದ್ರಿ. 8 ಗಂಟೆ ಇಟ್ಟೀನಿ ರೀ ರಾತ್ರಿಗೆ. ಮುಂಜಾನೆ ಆಗೋತನ ಮ್ಯಾಲೆ ಮುಚ್ಚಿರೋ ಪ್ಲೇಟೇ ತಾನೇ ತೆರ್ಕೊಂಡದ್ರಿ. ಅಷ್ಟು ಉಬ್ಬೇದ್ರಿ ಹಿಟ್ಟು. ತೆರ್ಕೊಂಡು ತೆಳಗೆಲ್ಲ ಚೆಲ್ಲಿತ್ರಿ ಒಂದು ಸ್ವಲ್ಪ. ಇಲ್ಲಿ ನೋಡ್ರಿ ಎಷ್ಟು ಉಬ್ಬೇದ್ರಿ. ಪ್ಲೇಟ್ ಎಲ್ಲ ತೆರೆದದ್ರಿ ತಾನೇ. ಎಷ್ಟು ಚಂದ ಉಬ್ಬೇದ ನೋಡ್ರಿ ಹಿಟ್ಟು. ಈ ಥರ ಉಬ್ಬಿದ್ರೆ ದೋಸೆ ಮಸ್ತಿನಾಗ ಬರ್ತಾವ್ರಿ. ಈ ಥರ ಉಬ್ಲಕ್ಕ ಕರೆಕ್ಟ್ ಮೆಜರ್ಮೆಂಟ್ನಾಗ ಅಕ್ಕಿ ಉದ್ದಿನಬೇಳೆ ಹಾಕ್ಕೋಬೇಕ್ರಿ. ಉದ್ದಿನಬೇಳೆ ಕಮ್ಮಿ ಅದು ಅಂದ್ರೂ ದೋಸೆ ಚಂದ ಬರಲ್ರಿ. ಅದಕ್ಕೆ 3 ಕಪ್ ಅಕ್ಕಿಗೆ 1 ಕಪ್ ಉದ್ದಿನಬೇಳೆ ಹಾಕೊಂಡ್ರೆ ದೋಸೆ ಕರೆಕ್ಟಾಗಿ ಬರ್ತದೆ ರೀ. ಹಿಟ್ಟನು ಮಸ್ತಿನಾಗ ಉಬ್ಬಿ ಬರ್ತದೆ ರೀ. ಅಲ್ಲಿ ನೋಡ್ರಿ, ಚಂದ ಬಂದದ ನೋಡ್ರಿ ಹಿಟ್ಟು. ಈ ಥರ ಹಿಟ್ಟಾದ್ರೆ ಎಂಥ ದೋಸೆ ಹಾಕ್ಲಕ್ಕೆ ಬರಲ್ಲಂದ್ರೂ ಬರಲ್ಲಂದ್ರೂ ಅಂಥವ್ರನ್ನೂ ಹಾಕ್ಬೋದು ರೀ. ಈ ಥರ ಹಿಟ್ಟಾದ್ರೆ ಈಗ ಇದು ಬೇರೆದ್ರಾಗ ತೊಗೊಲತ್ತೀನಿ ರೀ. ಒಂದು ಸ್ವಲ್ಪ ಹಿಟ್ಟು, ಅದ್ರಾಗ ರವೆ 2 ಟೀ ಸ್ಪೂನ್ ಆಗೋಷ್ಟು ರವೆ ಹಾಕ್ಕೊಂಡೆ ನೋಡ್ರಿ. ಚಿರೋಟಿ ರವೆ ಇದೇ ನೋಡ್ರಿ ಹೋಟೆಲ್ ಸೀಕ್ರೆಟ್ ರೀ. ರವೆ ಮತ್ತು 1 ಟೀ ಸ್ಪೂನಷ್ಟು ಸಕ್ಕರೆ. ಹೋಟೆಲ್ನಾಗ ಇದೇ ಥರ ಹಾಕಿ ಮಾಡ್ತಾರೆ ರೀ. ಅದಕ್ಕೆ ಅಷ್ಟು ಕಲರ್ಫುಲ್ಲಾಗಿ ಬರ್ತಾವೆ ರೀ. ದೋಸೆನೂ ಮಸ್ತಿನಾಗ ಬರ್ತಾವೆ ರೀ, ಕಡಕ್ಕಾಗಿ. ಚಿರೋಟಿ ರವೆ, ಸಕ್ಕರೆ 1 ಟೀ ಸ್ಪೂನಷ್ಟು ಸಕ್ಕರೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಚುಟ್ಕಿಯಷ್ಟು ಅಡುಗೆ ಸೋಡಾ. ಇವಿಷ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ. ಚಂದ ಮಿಕ್ಸ್ ಮಾಡ್ಕೊಂಡು ಒಂದು 10ರಿಂದ 15 ನಿಮಿಷ ನೆನೆಲಕ್ಕೆ ಬಿಡ್ಬೇಕು ರೀ. ರವಾನು ನೆನಿಬೇಕು ರೀ ಇದ್ರವಾಗ. ಮತ್ತು ಸಕ್ಕರೆ ಕರಗಬೇಕು ರೀ. ಹಿಟ್ಟು ಸ್ವಲ್ಪ ಗಟ್ಟಿ ಆಗ್ಯದ್ರಿ. ಅದ್ರ ಸಲುವಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊತೀನಿ ನೋಡ್ರಿ. ನೀರು ಹಾಕ್ಕೊಂಡು ಕಲಸಿ 10 ನಿಮಿಷ ಇಡ್ತೀನಿ ರೀ. ಇದು 1 ಕಪ್ಪಿನಷ್ಟು ನೀರು ಹಾಕ್ಕೊಂಡೀನಿ ರೀ, ಸಣ್ಣ ಕಪ್ಪಿನಿಂದ. ಈಗ ಕಲಸ್ಲತ್ತೀನಿ ನೋಡ್ರಿ ಹಿಟ್ಟು. ಚಂದ ರವೆ ನೆನ್ಕೋಬೇಕು ರೀ. ರವೆ ಮತ್ತು ಸಕ್ಕರೆ ಕರಗಬೇಕು ರೀ. ಅಷ್ಟೊತ್ತನ ಇಟ್ಟು ಈಗ ಇದ್ರ ಜೊತೆ ಚಟ್ನಿ ಹೆಂಗೆ ಮಾಡ್ಬೇಕು, ಕೊಬ್ಬರಿ ಚಟ್ನಿ ಅಂಥೇಳಿ, ಹಸಿ ತೆಂಗಿನ ಚಟ್ನಿ ರೀ, ಅದು ತೋರಿಸ್ಕೊಡ್ತೀನಿ ರೀ. ಇಲ್ಲಿ ನೋಡ್ರಿ, ಚಂದ ಮಿಕ್ಸ್ ಮಾಡ್ಕೊಂಡು ಅದೆಲ್ಲ ಕಲಿಬೇಕು ರೀ ಚಂದ.
ಈ ಥರ ಕಲಿಸ್ಕೋಬೇಕ್ರಿ. ಕಲಿಸ್ಕೊಂಡು ಮುಚ್ಚಿಟ್ಟು ಬಿಡ್ತೀವಿ ನೋಡಿರಿ. 10 ನಿಮಿಷ ತನಕ ಅದು ಚಂದ ನೆನೀತದ್ರಿ ಹಿಟ್ಟು. ಆಮೇಲೆ ಹಸಿ ತೆಂಗು ನೋಡಿರಿ. ಈಗ ಗಿಡದಾಗಿಂದು ಕಡ್ದಿರೋ ತೆಂಗು ನೋಡಿರಿ. ಇವು ಎಳಿನೀರು ಕುಡ್ದೀವ್ರಿ ಇದ್ರೊಳಗಿಂದು. ಅದ್ರಾಗಿಂದ ಬಂದಿವು ತೆಂಗು ಅವು ನೋಡಿರಿ. ಇವು ಎಳೀಕವ ನೋಡಿರಿ ಹಸಿ ತೆಂಗು. ಭಾಳ ಮಸ್ತ್ ಆಗ್ತದ್ರಿ ಈ ಥರ ತೆಂಗಿದ್ರಿ. ಹಸಿ ತೆಂಗಿನಕಾಯಿ ಎಳಿನೀರು ತಂದಿರಿ 2. ಅದ್ರೊಳಗಿಂದ ತೆಂಗು ಅವು ನೋಡಿರಿ. ಇದು ಕೊಬ್ಬರಿ ಎಳಿನೀರು ಅವ ರೀ ಇವು. ಅದು ಆ ತೆಂಗಿನಕಾಯಿಲಿಂತ ಕೊಬ್ಬರಿ ಆತವಂತ್ರಿ. ಆ ಎಳಿನೀರು ಅವ ರೀ. ಅದ್ರೊಳಗೆ ಈ ಥರ ಇರ್ತದ್ರಿ ಕೊಬ್ಬರಿ ಬಿರ್ಸು. ಇಲ್ಲಿ ನೋಡಿರಿ ಅವೆಲ್ಲ ಚಂದ ತೊಳ್ಕೊಂಡು ನೋಡಿರಿ. ಕಟ್ ಮಾಡಿ ತೊಳೆದು ಇಟ್ಟಿನಿ ನೋಡಿರಿ. ಫ್ರೆಶ್ ಆಗಿರೋ ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ನೋಡಿರಿ ಇದು. ಈಗ ಹೆಂಗೆ ರೆಡಿ ಮಾಡ್ಬೇಕಂತ ತೋರಿಸ್ತೀನಿ ನೋಡಿರಿ. ಮೊದಲು ಕಟ್ ಮಾಡಿ ಇಟ್ಕೊಂಡಿದ್ದಲ್ರಿ ಅವೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡೇನಿ ರೀ. ಈಗ ಬೆಳ್ಳುಳ್ಳಿ ಹಾಕ್ಕೊಳತ್ತೀನಿ ನೋಡಿರಿ. ಬೆಳ್ಳುಳ್ಳಿ ಆಮೇಲೆ ನೆನೆಸಿಟ್ಟಿದ್ರಿ ಹುಣ್ಸಿನ್ಕಾಯಿ 1-2 ಎಲೆ ಅದು ಹಾಕ್ಕೊಂಡೇನಿ ರೀ. ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು 4 ಹಸಿಮೆಣಸಿನ್ಕಾಯಿ ಹುರ್ಕೊಂಡಿದ್ರಿ. ಹುರಿದಿರೋ ಹಸಿಮೆಣಸಿನ್ಕಾಯಿ 4 ರೀ. ಉಪ್ಪು ರೀ, ರುಚಿಗೆ ತಕ್ಕಷ್ಟು ಉಪ್ಪು. ಇವಿಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಪುಟಾಣಿ ರೀ, ಒಂದು ಸ್ವಲ್ಪ ಪುಟಾಣಿ ಹಾಕ್ಕೊಳತ್ತೀನಿ ನೋಡಿರಿ. ಹುರಿಗಡ್ಲೆ ಸ್ವಲ್ಪ ಹಾಕ್ಕೊಳತ್ತೀನಿ ರೀ. ನಾನು ಹೆಚ್ಚಿಗೆ ತೆಂಗಿನಕಾಯಿಲಿಂತೆ ಮಾಡ್ಲತ್ತೀನಿ ರೀ. ಅದ್ರ ಸಲುವಾಗಿ ಪುಟಾಣಿ ಸ್ವಲ್ಪ ಹಾಕ್ಕೊಂಡೇನಿ ರೀ. ಇದು ಎಳೆ ತೆಂಗಿನಕಾಯಿ ಅದಲ್ರಿ, ಮಸ್ತಿನಾಗ ಆತು ಅಂಥೇಳಿ ಫುಲ್ ಅದ್ರಲಿಂತೆ ಮಾಡ್ಲತ್ತೀನಿ ರೀ. ಅದು ಮಿಕ್ಸಿ ಮಾಡಿ ಇಟ್ಕೊಂಡೀನಿ ನೋಡಿರಿ. ಈಗ ಒಗ್ಗರಣೆ ರೆಡಿ ಮಾಡ್ಕೊತೀನಿ ನೋಡಿರಿ. ಸ್ವಲ್ಪ ಜೀರಿಗೆ, ಸಾಸಿವೆ ಮತ್ತು ಕರಿಬೇವು ರೀ. ಮತ್ತು 1-2 ಕೆಂಪು ಮೆಣಸಿನ್ಕಾಯಿ ಹಾಕ್ಲತ್ತೀನಿ ನೋಡಿರಿ. ಅವನು ಒಂದು ಸ್ವಲ್ಪ ಹುರಿದಿದ್ರಿ. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇವು 3 ಹಾಕ್ಕೊಂಡ್ರೆ ಆಯ್ತು ನೋಡಿರಿ ಒಗ್ಗರಣೆ ರೆಡಿ. ಇದು ಒಗ್ಗರಣೆನೇ ರುಬ್ಬಿರುವ ಚಟ್ನಿದಾಗ ಹಾಕ್ಬೋದು ರೀ. ಆದ್ರೆ ನಾನೇ ಅದೇ ಇದ್ರಾಗ ಹಾಕ್ಲತ್ತೀನಿ ರೀ. ಈ ಒಗ್ಗರಣೆದಾಗೆ ಅದು ರುಬ್ಕೊಂಡಿದ್ದಲ್ರಿ ಚಟ್ನಿ ರೆಡಿ ಮಾಡಿದಲ್ರಿ. ಈ ಚಟ್ನಿ ಆ ಒಗ್ಗರಣೆದಾಗ ಹಾಕ್ಬಿಡ್ತೀನಿ ನೋಡಿರಿ. ಇಲ್ಲಿ ನೋಡಿರಿ ನುಣ್ಣಗೆ ರುಬ್ಕೊಂಡೇನಿ ರೀ. ಇದು ಹಾಕ್ಕೊತೀನಿ ನೋಡ್ರಿ ಅದ್ರಾಗ. ಇಲ್ಲಿ ನೋಡಿರಿ ಮಿಕ್ಸ್ ಮಾಡ್ಕೊಂಡು ಅಂದ್ರೆ ಆಯ್ತು ನೋಡಿರಿ. ಒಗ್ಗರಣೆ ರೆಡಿ ಆಗ್ತದೆ ನೋಡಿರಿ. ಒಗ್ಗರಣೆ ಹಾಕಿ ಚಟ್ನಿ ರೆಡಿ ಆಗ್ತದೆ ನೋಡಿರಿ. ಹಸಿ ತೆಂಗಿನಕಾಯಿ ಚಟ್ನಿ ರೀ ಇದು. ದೋಸೆ ಜೊತೆ ಸೂಪರ್ ಕಾಂಬಿನೇಷನ್ ರೀ. ಚಟ್ನಿ ರೆಡಿ ಐತ್ರಿ. ಈಗ ಹಿಟ್ಟು ನೆಂದದ್ರಿ. ದೋಸೆ ಹೆಂಗೆ ಹಾಕ್ಬೇಕಂತ ತೋರಿಸ್ತೀನಿ ನೋಡಿರಿ. ಹಿಟ್ಟು ಚಂದ ನೆಂದದ್ರಿ. ಒಂದು 10 ನಿಮಿಷ ಐತ್ರಿ ಹಾಕಿಟ್ಟೆಲ್ಲ ನೆನ್ಕೊಂಡದ್ರಿ. ಈಗ ದೋಸೆ ಹಂಚಿಟ್ಟಿ ನೋಡಿರಿ ಗ್ಯಾಸ್ ಮೇಲೆ. ಒಂದು ಸ್ವಲ್ಪ ನೀರು ಹೊಡೆದು ಚಂದ ಇಟ್ಕೊಂಡು ಈಗ ಹಿಟ್ಟು ಹಾಕ್ತೀನಿ ನೋಡಿರಿ. ನಮ್ಗೆ ಎಷ್ಟು ತೆಳ್ಳಗೆ ಬೇಕಂದ್ರೆ ಅಷ್ಟು ತೆಳ್ಳಗೆ ಬರ್ತಾವ್ರಿ ಹಿಟ್ಟು. ಮಸ್ತಿನಾಗಿತ್ತಂದ್ರೆ ಹಿಟ್ಟು ಚಂದ ಉಬ್ಬಿ ಬಂದದಲ್ರಿ. ಎಷ್ಟು ತೆಳ್ಳಗೆ ಬೇಕಾದ್ರೂ ಬರ್ತಾವ್ರಿ ದೋಸೆ. ಫುಲ್ ಪೇಪರ್ ಥರ ಆಗ್ತಾವ್ರಿ ದೋಸೆ. ಈ ಥರ ಹಾಕಿ ನಾನು ತುಪ್ಪ ಹಚ್ಕೊಳತ್ತೀನಿ ರೀ. ಎಣ್ಣೆನೂ ಹಚ್ಕೊಬೋದು ರೀ, ಬೇಕಾದ್ರೆ ಇದ್ರೆ ತುಪ್ಪ ಹಚ್ಕೊಬೋದು ರೀ. ನಾನು ತುಪ್ಪನೇ ಹಚ್ಕೊಳತ್ತೀನಿ ನೋಡಿರಿ. ಇದು ಆಪ್ಷನಲ್ ರೀ. ಬೇಕಾದವ್ರು ತುಪ್ಪ ಹಚ್ಕೊಬೋದು ರೀ, ಬೇಕಾದ್ರೆ ಎಣ್ಣೆ ಹಚ್ಕೊಬೋದು ರೀ. ತುಪ್ಪ ಹಚ್ಕೊಂಡ್ರೆ ಮಸ್ತಿನಾಗ ಘಮ ಕೊಡ್ತದೆ ರೀ. ದೋಸೆನೂ ಮಸ್ತಿನಾಗ ಬರ್ತಾವೆ ರೀ. ತುಪ್ಪ ಕಾಸಿ ಆರಿಸಿದಂಥ ತುಪ್ಪ ಆದ್ರಿ ಇದು.
ತುಪ್ಪ ಹಚ್ಕೊಂಡು ಮಾಡಿ ನೋಡಿರಿ ಹೆಂಗೆ ಬಂದವ ಅಂಥೇಳಿ ನಿಮಗೆ ಗೊತ್ತಾಗ್ತದೆ ರೀ ಟೇಸ್ಟ್ ಘಮ ಎಷ್ಟು ಚಂದ ಬರ್ತದೆ ಅಂಥೇಳಿ. ಇಲ್ಲಿ ನೋಡಿರಿ ದೋಸೆಗೆ ಎಷ್ಟು ಚಂದ ಕಲರ್ ಹೊಂಟದ ನೋಡಿರಿ. ತಾನೇ ಕಿತ್ಕೊಂಡು ನಿಂದಿರ್ತಾವೆ ರೀ, ಅವಕ್ಕೆ ಏನು ಕಿತ್ತೋ ಅವಶ್ಯಕತೆನೇ ಇಲ್ಲರಿ. ನಾವು ತಾನೇ ಬಿಚ್ಕೊಂಡು ನಿಂದಿರ್ತಾವೆ ರೀ. ಈ ಥರ ರೋಲ್ ಮಾಡ್ತೀನಿ ನೋಡಿರಿ. ಇಲ್ಲಿ ನೋಡಿರಿ ಎಷ್ಟು ಮಸ್ತ್ ಅದಾವೆ ರೀ, ಹೋಟೆಲ್ ಸ್ಟೈಲ್ನಾಗೆ ಆಗ್ಯಾವ ನೋಡಿರಿ ದೋಸೆ. ಈ ಥರ ನಿಮಗೂ ಈ ಥರ ದೋಸೆ ಮಾಡ್ಬೇಕಂತಂದ್ರೆ ಈ ಥರ ನನ್ನ ಹಾಕಿರೋ ಸೀಕ್ರೆಟ್ ವಸ್ತುಗಳನ್ನು ಹಾಕಿ ನೀವು ದೋಸೆ ಮಾಡಿರಿ. ಮತ್ತು ಇನ್ನೊಂದು ಹಾಕ್ಲತ್ತೀನಿ ನೋಡಿರಿ ದೋಸೆ. ಅದರ ಥರನೇ ಸೇಮ್ ಅದರ ಥರನೇ ತುಪ್ಪ ಹಚ್ಕೊಂಡು ಮತ್ತು ಅದರ ಥರನೇ ರೋಲ್ ಮಾಡ್ತೀನಿ ನೋಡಿರಿ. ಇದಕ್ಕೆ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಮತ್ತು ನನ್ನ ಥರ ನೀವು ಮಾಡಿರಿ, ನೋಡಿರಿ, ಟೇಸ್ಟ್ ಮಾಡಿರಿ. ಯಾವ ಥರ ಬಂದದ ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿ ತಿಳಿಸ್ರಿ ನನಗೆ. ನಾನು ಮಾಡಿರೋ ಸೀಕ್ರೆಟ್ ವಸ್ತುಗಳ ಬಳಸಿ ನೀವು ಭೀ ಮಾಡಿ ನೋಡಿರಿ. ಹೋಟೆಲ್ ಸ್ಟೈಲ್ನಾಗಿರೋ ಥರ ದೋಸೆ ಆತವ್ರಿ. ನಮ್ಮ ಮನೆಯಾಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ರೀ. ಮಕ್ಕಳಿಗೆಲ್ಲ ಈ ಥರ ಮಾಡಿಕೊಟ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ರೀ. ಇಲ್ಲಿ ನೋಡಿರಿ ತುಪ್ಪ ಹಚ್ಕೊಳತ್ತೀನಿ ನೋಡಿರಿ. ಹೀಗೆ ಕಲರ್ ಬಂದದ ನೋಡಿರಿ. ಇಲ್ಲಿ ನೋಡಿರಿ, ಇಲ್ಲೆಲ್ಲ ಕಲರ್ ಕಾಣಿಸ್ಲತ್ತವ ನೋಡಿರಿ. ಹೊಂಬಣ್ಣ ಹೊಂಟದ ನೋಡಿರಿ, ಮಸ್ತನಾಗ ಹೊಂಟದ್ರಿ ಕಲರ್. ಈ ಥರ ಹೊಂಬಣ್ಣ ಬರೋ ಹಾಗೆ ದೋಸೆ ರೆಡಿ ಮಾಡಬೇಕಿತ್ತಂದ್ರೆ ನಂತರ ನೀವು ಮಾಡಿರಿ ನೋಡಿರಿ. ತಾನೇ ಕಿತ್ಕೊಂಡಾವ ನೋಡಿರಿ. ನಾ ಏನು ಕಿತ್ತಿಲ್ಲ ರೀ. ಫಸ್ಟ್ ನೋಡಿರಿ ಒಂದು ಸ್ವಲ್ಪನೂ ಹತ್ಕೊಂಬಲ್ರಿ ನೋಡಿರಿ. ತಿಲ್ಲತ್ತರೂ ಮಸ್ತನ ಟೇಸ್ಟ್ ಕೊಡ್ತಾವೆ ರೀ. ಈ ಥರ ಮಾಡಿ ನೋಡಿರಿ. ಅದ್ರ ಜೊತೆ ಚಟ್ನಿ, ಸಾಂಬಾರು, ದೋಸೆ ಹೆಂಗೆ ಬಂದವ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ನೀವು ಈ ಥರ ಮಾಡಿರಿ, ಟೇಸ್ಟ್ ನೋಡಿರಿ, ಮಸ್ತನಾಗ ಆಗ್ತಾವ್ರಿ.